18ನೇ ಲೋಕಸಭೆಗೆ ನಡೆದಂಥ ಮಹಾಚುನಾವಣೆ ಇಡೀ ಪ್ರಪಂಚದ ಸುಮಾರು 10% ಮತದಾರರು ಮತದಾನದಲ್ಲಿ ಭಾಗವಹಿಸಿ ಅತ್ಯಂತ ಶಾಂತಿಯುತವಾಗಿ ಈ ದೇಶದ ಮಹಾಚುನಾವಣೆಯನ್ನು ನೆರವೇರಿಸಿಕೊಟ್ಟು ಬಿಜೆಪಿ ಮತ್ತು ಎನ್ಡಿಎ ಮಿತ್ರಕೂಟ ಸುಮಾರು 293ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಜಯಶೀಲರಾಗಿ ಸಾಧನೆಯನ್ನು ಮಾಡಿದೆ. ಸ್ವಾತಂತ್ರ್ಯ ನಂತರ ಕಾಂಗ್ರೆಸ್ಸೇತರ ಒಂದು ಪಕ್ಷ ಸತತವಾಗಿ 3ನೇ ಬಾರಿಗೆ ಸರ್ಕಾರವನ್ನು ರಚನೆ ಮಾಡ್ತಾ ಇರೋದು ನಮ್ಮ ಎನ್ಡಿಎ ಒಕ್ಕೂಟ. ಇದಕ್ಕೆ ಬೆಂಬಲ ಕೊಟ್ಟಂಥ ಸಮಸ್ತ ಮತದಾರ ಬಂಧುಗಳಿಗೆ ಪಕ್ಷದ ಪರವಾಗಿ ಹೃತ್ಪೂರ್ವಕವಾಗಿ ಕೃತಜ್ಞತೆಯನ್ನು ನಮ್ಮ ಮೊದಲದಾಗಿ ಸಲ್ಲಿಸ್ತಾ ಇದ್ದೀನಿ. ಇವತ್ತು ರಾಜ್ಯದ ಪ್ರಜ್ಞಾವಂತ ಮತದಾರ ಬಂಧುಗಳು ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ನರೇಂದ್ರ ಮೋದಿಜಿಯವರ ಒಂದು ನೇತೃತ್ವದಲ್ಲಿ ಈ ದೇಶವನ್ನು ಕಟ್ಟಬೇಕು ಅಂಥೇಳಿ ಮತ್ತೊಮ್ಮೆ ನಮ್ಮ ಶಿವಮೊಗ್ಗ ಕ್ಷೇತ್ರದ ಮತದಾರ ಬಂಧುಗಳು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ಒಬ್ಬ ಶಿವಮೊಗ್ಗ ಕ್ಷೇತ್ರದ ಲೋಕಸಭಾ ಸದಸ್ಯನಾಗಿ ಗೆಲುವನ್ನು ನಮ್ಮ ಕ್ಷೇತ್ರದ ಮತದಾರ ಬಂಧುಗಳಿಗೆ, ದೇವದುರ್ಲಭವಂತ ನಮ್ಮ ಕಾರ್ಯಕರ್ತರ ಬಂಧುಗಳಿಗೆ ಈ ಗೆಲುವನ್ನು ಸಮರ್ಪಣೆಯನ್ನು ಮಾಡಬೇಕು ಅಂಥೇಳಿ ನನ್ನ ಹೃದಯಪೂರ್ವಕವಾದಂಥ ಒಂದು ಮಾತಿದು. ಈ ಬಾರಿ ಎನ್ಡಿಎಗೆ ಬೆಂಬಲ ಕೊಟ್ಟಂಥ JDS ಗೌರವಂತ ಕುಮಾರಸ್ವಾಮಿಗಳು ಸ್ವತಃ 2 ಬಾರಿ ಬಂದು JDSನ ಕಟ್ಟಕಡೆಯ ಕಾರ್ಯಕರ್ತರ ಒಂದು ಬೆಂಬಲವನ್ನು ಕೂಡ ಕೊಡಿಸುವಂಥ ದಿಕ್ಕಿನಲ್ಲಿ ಅವರ ಆಶೀರ್ವಾದನೂ ಕೂಡ ಇದೆ. ಹಾಗಾಗಿ JDSನ ಎಲ್ಲ ಗೌರವಂತ ನಾಯಕರುಗಳು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತಾ, ನಮ್ಮ ಸಂಘ ಪರಿವಾರ ಹಿಂದೆ ಮಾರ್ಗದರ್ಶನ ಮಾಡ್ತಾ ಇದ್ರು, ಆದರೆ ಈ ಬಾರಿ ಸ್ವತಃ ನೇರವಾಗಿ ಯಾವುದೇ ಪಾಂಪ್ಲೆಟ್ಸ್ ಆ್ಯಂಡ್ ಬೆಲ್ ಇಲ್ಲದೇ ರೀತಿಯಲ್ಲಿ ನಮ್ಮ ಪರಿವಾರದ ಪ್ರಮುಖರು ಕೂಡ ಆಶೀರ್ವಾದನ ಮಾಡಿ ಆ ಶಕ್ತಿ ಎಲ್ಲೆಲ್ಲಿ ಶಕ್ತಿಯನ್ನು ತುಂಬಬೇಕು, ಎಲ್ಲಿ ಕೊರತೆ ಇದೆ ಅಲ್ಲಿ ತುಂಬುವಂಥ ಕೆಲಸವನ್ನು ಕೂಡ ನಮ್ಮ ಸಂಘ ಪರಿವಾರದ ಮಾರ್ಗದರ್ಶನದಲ್ಲಿ ಆಗಿದೆ. ಹಾಗಾಗಿ ಸಂಘ ಪರಿವಾರದ ಪ್ರಮುಖರು ಕೂಡ ಸಂದರ್ಭದಲ್ಲಿ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.